ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರ ಮೆಡಿಕಲ್ ಕಾಲೇಜ್ ಸ್ಥಾಪನಾ ಸಮಿತಿಯ ವಿಜಯಪುರ ಜಿಲ್ಲೆ ನಾನಾ ಸಂಘಟನೆ ಎಲ್ಲ ಸಂಘಟನೆಗಳನ್ನು ಕೂಡಿಕೊಂಡು ಒಂದು ಸಂಘಟನೆಯನ್ನು ಮಾಡಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಸುಮಾರು 106 ದಿನಗಳ ಕಾಲ ಸತತವಾಗಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು. ಅದರಲ್ಲಿ 16ನೇ ದಿನ ಅಹೋ ಸತ್ಯಾಗ್ರಹವನ್ನು ಸತತವಾಗಿ ಅಹೋರಾತ್ರಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಸಂಘಟನೆ ತೀವ್ರಗೊಳ್ಳಲಿ 9ನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಬರುವಂತ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಎದಕ್ಕೆ ಕೂತಿದ್ದಾರೆ ಅಂತ ಅನ್ನೋದು ಅವರಿಗೂ ಕೂಡ ಗುರುತಾಗಲಿ ಅಂತ ಹೇಳಿ ತಿಳ್ಕೊಂಡು ಎಂ ಬಿ ಪಾಟೀಲ್ ಮನೆ ಮುಂದೆ ಸುಮಾರು 1.5 ತಿಂಗಳಿಂದ ಚರ್ಚೆ ಮುಗಿಸಿ ಎಂ ಬಿ ಪಾಟೀಲ್ ಮನೆ ಮುಂದೆ 106ನೇ ದಿನದಂದು ಧರಣಿ ಸತ್ಯಾಗ್ರಹ ಮಾಡ್ಬೇಕಂತ ಹೇಳಿ ಧರಣಿ ಸತ್ಯಾಗ್ರಹದ ಎಲ್ಲ ಹೋರಾಟಗಾರರು ಹೊರಟಾಗ ಪೊಲೀಸರು ಯಾರೋ ರಾಜಕೀಯ ಒತ್ತಡದಲ್ಲಿ ಆಗಿರ್ಬೋದು, ಬೇಡ ಜಿಲ್ಲಾಡಳಿತದ ಒತ್ತಡದಲ್ಲಿ ಆಗಿರ್ಬೋದು, ನಮ್ಮ ಹೋರಾಟಗಾರರಿಗೆ ಹಿಡಿದು ಅವರ ಮೇಲೆ ಸುಳ್ಳು ದಾಖಲೆ FIR ಅನ್ನು ಮಾಡಿ ಜೈಲಿಗೆ ಒಯ್ದಿದ್ದು ಇದು ಅತಿಯುತ ವಿಜಯಪುರ ಜಿಲ್ಲೆಗೆ ಖಂಡನೀಯ ವಿಷಯ. ಅದಕ್ಕೆ ತಾವು ಎಂ ಬಿ ಪಾಟೀಲರು ಮತ್ತು ವಿಜಯಪುರ ಜಿಲ್ಲೆಯ ಶಾಸಕರು ಮಧ್ಯಸ್ಥಿಕೆ ವಹಿಸಿ ಇದು ನಮ್ಮ ಹೋರಾಟಗಾರರ ಮೇಲೆ ಯಾವುದೇ ಕೇಸ್ ಆಗಲಾರ್ದಂಗೆ ಅವರಿಗೆ ಹೊರಗೆ ತೆಗಿಬೇಕು, ಹೊರಗೆ ಕಳಿಸ್ಬೇಕು. ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ 8ನೇ ತಾರೀಕಿನ CM ಅವರು ಬರ್ತಾ ಇದ್ದಾರೆ. CM ಅವರ ಬಾಯಿಂದ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ಬೇಕಂತೇಳಿ ಅವರು ಘೋಷಣೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ತೇನೆ. ಯಾಕಂತಂದ್ರೆ ಇದು ಒಂದೇ ಕಡೆ ಕೂತು ಹೋರಾಟ ಮಾಡ್ಲಕತ್ತಿದ್ರು 2 ದಿವಸ. ಈಗ ನೀವು ಏನ್ ಮಾಡಿಬಿಟ್ಟಿದ್ರಿ, ಅಹೋರಾತ್ರಿ ನಿನ್ನೆ ರಾತ್ರಿ 1:00ವರೆಗೆ ಬಂದು ನಮ್ಮ ಹೋರಾಟಗಾರರನ್ನು ಎಬ್ಬಿಸಿ ತಾವು ಟೆಂಟ್ ಅನ್ನು ಮುನ್ಸಿಪಾಲಿಟಿ ಗಾಡಿ ಒಳಗೆ ಹಾಕೊಂಡು ಹೇರ್ಕೊಂಡು ಹೋಗ್ಯಾರ. ಇದನ್ನು ಕೂಡ ತಾವೆಲ್ಲ ಹೋರಾಟಗಾರರಿಗೆ ಇದೆಲ್ಲ ಹರಾಸ್ಮೆಂಟ್ ಮಾಡ್ತಾ ಇದ್ರಿ, ಇದು ತಪ್ಪ. ತಾವೆಲ್ಲ ಮೊದಲು ಏನ್ ಮಾಡ್ಬೇಕು ಅಂತಂದ್ರೆ ಹೋರಾಟಗಾರನ ಗೌರವಿಸಬೇಕು. ಮತ್ತೆ ಯಾರು ಹೋರಾಟಗಾರರಿಗೆ 5-6 ಮಂದಿ ಹೋರಾಟಗಾರರಿಗೆ ಒಯ್ದಿರಿ ಅವ್ರ ಮೇಲೆ ಯಾವುದೇ ತರನಾಗಿ ಕ್ರಮ ಕೈಗೊಳ್ಳಲಾರದೆ ತಾವು ಮಧ್ಯಸ್ಥಿಕೆ ವಹಿಸಿ ಅವರಿಗೆ ಮೊದಲ ನೀವು ಮನೆಗೆ ಕಳಿಸ್ಬೇಕು. ಯಾಕಂತಂದ್ರೆ ಅದರಲ್ಲಿ ಹಿರಿಯ ಹೋರಾಟಗಾರ ಅದಾರ, ಸುಮಾರು ತಾವು ಬಹಳ ಪ್ರಜ್ಞಾವಂತರದಿರಿ. ಇದಕ್ಕೆ ಮುಂದಿನ ಹೋರಾಟ ನೋಡ್ರಿ, ಇದೇನಕ್ಕದ ಮನೆಗೆ ಮುಟ್ಟಿ ವಿಜಯಪುರ ಜಿಲ್ಲಾ 25 ಲಕ್ಷ ಜನಸಂಖ್ಯೆಗೂ ಕೂಡ ಗುರುತಾಗಿ ಮುಂದೆ ದೊಡ್ಡ ಹೋರಾಟವನ್ನು ಕೈಗೊಳ್ತೇವೆ ಅನ್ನೋದು ಈ ನಿಮ್ಮ ಪತ್ರಿಕೆ ಮುಖಾಂತರ ಹೇಳ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಪ್ರಧಾನ ಕಾರ್ಯದರ್ಶಿ ಬಾಬಾ ಸಾಹೇಬ್ ಹತ್ತರ್ಗಿ. ಅದಕ್ಕಾಗಿ ಕೂಡಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಇಲ್ಲಿಯ ಜನಪ್ರತಿನಿಧಿಗಳೆಲ್ಲರೂ ನಮ್ಮ ಜಿಲ್ಲೆಯಿಂದ ಆಯ್ಕೆ ಹೋಗಿದ್ದಾರ, ನಮಗ ಮಾರಾಟ ಮಾಡುವ ವಸ್ತು ತಿಳ್ಕೊಳಕ್ ಹೋಗ್ಬೇಡ್ರಿ. ಮತ್ತು ಮುಖ್ಯವಾಗಿ ನೀವು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾರಾಟ ಮಾಡ್ಲಕತ್ತೀರಪ್ಪ ಅಂತಂದ್ರೆ ಮತ್ತೆ ನಮಗೂ ಮಾರಾಟ ಮಾಡ್ದಂಗೆ ನೀವು ನಮ್ಮ ಜಿಲ್ಲೆಗೆ ನಿಮ್ಗೆ ಎದಕ್ಕೆ ಕಳಿಸಿವ್ ನಾವು? ಸರ್ಕಾರ ಎದಕ್ಕೆ ಮಾಡ್ರಿ? ಇಲ್ಲ ಸರ್ಕಾರ ಮಾರಾಟ ಮಾಡ್ರಿ. ಬಿಜೆಪಿಗೆ ನಿಮ್ಗೆ ವ್ಯತ್ಯಾಸ ಏನೈತಿ? ಅದು ಅವ್ರು ಮಾಡಿದ್ರು, ಇದು ಇವ್ರು ಮಾಡಿದ್ರು, ಮೋದಿ ಮಾರದ, ಇದು ಮಾರದ, ಮತ್ತೆ ನೀವು ಜನರಿಗೆ ಮಾರಾಟ ಮಾಡುವಂತ ಕೆಲಸ ನೀವು ಮಾಡ್ಲತ್ತೀರಿ. ದಯಮಾಡಿ ಈ ಉಗ್ರ ರೂಪ ತಾಳೋದಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರ ಜಿಲ್ಲೆಗೆ ಮಂಜೂರು ಮಾಡಬೇಕು. ಇಲ್ಲ ನಾನು ಮುಂದಿನ ಅಧಿವೇಶನ ಮಾಡ್ತೀನಿ, ಮುಂದಿನ ಸರ್ಕಾರ ಭರಣ ಮಾಡ್ತೀನಿ ಅಂತೇಳಿ ಏನು ಕತಿ ಹೇಳಕ್ ಹೋಗ್ಬಾರ್ದು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅಲ್ಲ, ನಿನ್ನೆ ಘಟನೆ ಬಗ್ಗೆ ನನಗೇನು ಅಷ್ಟು ಸರಿಯಾಗಿ ಮಾಹಿತಿ ಇಲ್ಲ. ಆದ್ರೆ ಹೋರಾಟಗಾರರನ್ನ ಏನು ಬಂಧನ ಮಾಡಿದ್ದಾರೆ ಅದು ತಪ್ಪು. ಆಮೇಲೆ ಅವ್ರ ಮೇಲೆ ಹಾಕಿದಂತ ಕೇಸನ್ನ ಹಿಂಪಡಿಬೇಕು, ಅವ್ರಿಗೆ ಬೇಗ ಬಿಡುಗಡೆ ಆಗುವಂಗ ಪ್ರಯತ್ನ ಸರ್ಕಾರ ಮಾಡಬೇಕು. ಮತ್ತು ಇಲ್ಲಿ ಟೆಂಟ್ ತೆಗೆದಾರ, ಅದನ್ನು ಟೆಂಟ್ ಮರುಸ್ಥಾಪನೆ ಮಾಡ್ಬೇಕಂತ ಹೇಳಿ ಜಿಲ್ಲಾಡಳಿತ ಮನವಿ ಮಾಡಿ ಕೊಡ್ತಾ ಇದ್ದೀವಿ. ಅಲ್ಲ, ಈಗ ನಾವು ಬಿಜೆಪಿ ಕಾಂಗ್ರೆಸ್ ಸಂಬಂಧ ಇಲ್ಲ. ಎರಡೂ ಏನಪ್ಪಾ ಅಂತಂದ್ರೆ ಒಂದೇ ನಾಣ್ಯದ 2 ಮುಖಗಳು ಇವು ಬಿಜೆಪಿ ಕಾಂಗ್ರೆಸ್. ಇವರು ಜನರನ್ನ ಏನಪ್ಪಾ ಅಂತಂದ್ರ ಆ ರಾಜರ ಆಳುವಂತ ಮನಸ್ಥಿತಿ ಒಂದರ. ಆದ್ರೆ ನಮ್ಗೇನ ಅಷ್ಟೇ ಇವ್ 2 ಈಕ್ವಲಿ ನಮ್ಗೆ ಇವ್ರೇನ್ ಅಧಿಕಾರದಾಗ ಅದಾರಲ್ಲ, ಕೇಂದ್ರದಾಗ ಇದ್ದವ್ರು ಅಷ್ಟೇ, ರಾಜ್ಯದಾಗ ಇದ್ದವ್ರು ಅಷ್ಟೇ. ಇವ್ರು ಜನರ ಹಿತಾಸಕ್ತಿ ಕಾಪಾಡುವಂತ ಏನು ಮನಸ್ಥಿತಿ ಅವರಲ್ಲ. ಅದಕ್ಕೆ ದಯಮಾಡಿ ಇದಕ್ಕರೆ ಸ್ಪಂದನೆ ಮಾಡಿ ನಮಗೆ ಬೇಗ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಂಜೂರು ಮಾಡಿ ಅಂತೇಳಿ ಅನೌನ್ಸ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ತಾರೆ. ಉಗ್ರ ರೂಪ ತಾಳ್ತದ, ಅದು ಯಾವ ರೂಪ ತಾಳ್ತದ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಅಲ್ಲ.
ಅದ್ರ ಉಗ್ರ ರೂಪ ತಾಳ್ತದ. ಅದಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೋಬೇಕಂತ ಹೇಳಿ ನಾ ಕೇಳ್ಕೊತಾ ಇದ್ದೀನಿ. ಜಿತೇಂದ್ರ ಕಾಂಬ್ಳೆ.